ಇಡೀ ರಾಜ್ಯಾದ್ಯಂತ ಈ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ಏನು ಜಾರಿಗೆ ತಂದಿತ್ತು ಅದನ್ನು ಸರಿ ಮಾಡ್ತೀವಿ ಅಂತ ಹೇಳಿ ಓಟನ್ನು ತೆಗೆದುಕೊಂಡು ಅಧಿಕಾರಕ್ಕೆ ಬಂದಾದ್ಮೇಲೆ ಅಬ್ಸಲ್ಯೂಟ್ ಮೆಜಾರಿಟಿ ಬಂದಾದ್ಮೇಲೆ ಮತ್ತೊಮ್ಮೆ ದಲಿತರಿಗೆ ಅನ್ಯಾಯ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ತಮಗೆಲ್ಲರೂ ಕೂಡ ಗೊತ್ತಿದೆ, ಈಗಾಗಲೇ ಒಳ ಮೀಸಲಾತಿ ವಿಚಾರದಲ್ಲಿ ಹಾವನೂರು ವರದಿ ಇರ್ಬೋದು, ಸದಾಶಿವ ಆಯೋಗ ವರದಿ ಇರ್ಬೋದು, ಮಾಧುಸ್ವಾಮಿ ವರದಿ ಇರ್ಬೋದು, ನಾಗಮೋಹನ್ ದಾಸ್ ವರದಿ ಇರ್ಬೋದು, ಕಾಂತರಾಜ್ ಆಯೋಗ ಇರ್ಬೋದು, ಇವರೆಲ್ಲರೂ ಕೂಡ ವರದಿ ಕೊಟ್ಕೊಂತ ಬಂದಿದ್ರು. ಆದ್ರೆ ಮೊನ್ನೆ ಅವರು ಘೋಷಣೆ ಮಾಡಬೇಕಾದಾಗ 3 ಗುಂಪುಗಳನ್ನಾಗಿ ಮಾಡಿ ಇವತ್ತು ನಮ್ಮ ಬಂಜಾರ ಮತ್ತೆ ಬೋವಿಗೆ ಹಿಂದಿನ ಸರ್ಕಾರ 4.5% ಏನು ಕೊಟ್ಟಿತ್ತು ಅದನ್ನ 5 ಅಂತ ಮಾಡಿ 4ನೇ ಗುಂಪಿನ AKAD ಅವ್ರನ್ನು ಕೂಡ ಅದಕ್ಕೆ ಸೇರಿಸಿ 68 ಜಾತಿಗಳನ್ನು ಸೇರಿಸಿ ಅವ್ರಿಗೂ ಅನ್ಯಾಯ ಇವ್ರಿಗೂ ಅನ್ಯಾಯ, ಒಂದೇ ತಟ್ಟಲ್ಲಿ 100 ಜನ ಕೈ ಹಾಕಿ ಊಟ ಮಾಡಿದ್ರೆ ಯಾರಿಗೂ ಕೂಡ ಒಂದು ತುತ್ತು ಸಿಗಲ್ವೋ ಆ ರೀತಿಯಂತ ಒಂದು ಪರಿಸ್ಥಿತಿಯನ್ನ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಒಡೆದಾಳುವಂತ ರೀತಿಯನ್ನ ಮಾಡಿದ್ದಾರೆ. ಹಾಗಾದ್ರೆ ಅದ್ರ ವಿರುದ್ಧ ಇವತ್ತು ನಮ್ಮ ಅಶೋಕ್ ನಾಯ್ಕರ ನೇತೃತ್ವದಲ್ಲಿ ನಮ್ಮ ಬಂಜಾರ ಸಮಾಜದ ಮುಖಂಡಗಳು ಶಿವಮೊಗ್ಗದಲ್ಲಿರ್ಬೋದು, ರಾಜ್ಯದಲ್ಲೂ ಕೂಡ ಅನೇಕ ಹೋರಾಟಗಳು ನಡೀತಾ ಇದೆ. ಹಾಗಾಗಿ ಈ ರೀತಿ ಮೀಸಲಾತಿಯಲ್ಲಿ 4ನೇ ಗುಂಪಿಗೆ ನೀವು ಬಂಜಾರ ಬೋವಿಗೆ ನೀವೇನು ಅನ್ಯಾಯ ಮಾಡಿದಿರಿ ಅದನ್ನ ಸರಿ ಮಾಡೋವರೆಗೂ ಕೂಡ ಅವರು ಯಾರು ಕೂಡ ವಿಶ್ರಮಿಸಲ್ಲ. ಆದಷ್ಟು ಬೇಗ ಕಾಂಗ್ರೆಸ್ ಸರ್ಕಾರ ಸ್ಪಂದನೆ ಮಾಡಬೇಕು, ಅವರ ನೋವಿಗೆ ಸ್ಪಂದನೆ ಮಾಡುವಂತ ಕೆಲಸವನ್ನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯನೂ ಕೂಡ ಮಾಡ್ತೀನಿ. ಮಾತಿತ್ತಿರೆ ತೆರಿಗೆ ದುಡ್ಡು ಅಂತ ಭಾಷಣ ಮಾಡುವಂಥದ್ದು ತುಂಬಾ ಜನ ಇದ್ದಾರೆ ನಮ್ಮ ನಾಯಕರುಗಳು. ಆದ್ರೆ ಅದೇ ತೆರಿಗೆ ದುಡ್ಡು 150 ಕೋಟಿ ಖರ್ಚು ಮಾಡಿ ವರದಿಯನ್ನ ಕೊಟ್ಟಂತ ವರದಿಯನ್ನ ಈ ಮತ್ತೊಮ್ಮೆ ನಾನು ಜನಗಣತಿ ಮಾಡ್ತೀನಿ, ಅದು ಜನಗಣತಿ ಅಲ್ಲ, ಅದು ಸಾಮಾಜಿಕವಾಗಿ ಆರ್ಥಿಕ ಸಮೀಕ್ಷೆ ಮಾಡ್ತೀನಿ ಅಂತ ಬರೋ ಹೆಡ್ಲೈನ್ ಒಂದು ಚೇಂಜ್ ಮಾಡ್ಕೊಂಡು ಇವತ್ತು ಹೇಳ್ತಾ ಇದ್ದಾರೆ. ಹಾಗಾಗಿ ಅದಕ್ಕೆ 450 ಕೋಟಿ ನಿನ್ನೆ ಘೋಷಣೆ ಮಾಡಿದ್ದಾರೆ. ಇನ್ನೂ ಅವಶ್ಯಕತೆ ಇದ್ರೆ ಇನ್ನೂ ಹೆಚ್ಚಿಗೆ ಕೊಡ್ತೀವಿ ಅಂತೇಳಿ ನೀವೇ ಮಾಡಿದಂತ ಆಯೋಗ, ನಿಮ್ದೇ ಆಯೋಗ ಕೊಟ್ಟಂತ ವರದಿಯನ್ನು ನೀವೇ ನಂಬಲ್ಲ ಅಂದ್ಮೇಲೆ ಮತ್ತೆ ಏನ್ ಮಾಡ್ಲಿಕ್ಕೆ ಚೆಲ್ಲಾಟ ಮಾಡಕ್ ಹೊರಟಿದ್ದೀರಿ? ಅಂದ್ರೆ ಎಲ್ಲೋ ಒಂದ್ ಕಡೆಗೆ ಈ ನಿಷ್ಕ್ರಿಯ ಸರ್ಕಾರ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಗ್ಯಾರಂಟಿ ಅನ್ಕೊಂಡು ಅವ್ರದೇ ಮನೆಯಿಂದ ಬೇರೆ ಬೇರೆ ಇನ್ನೊಂದು ಜೋಬಿಂದ ದುಡ್ಡು ಕಿತ್ಕೊಂತಿರುವಂತ ಈ ಸರ್ಕಾರ ಜನರ ಮನಸ್ಥಿತಿಯನ್ನ ಬೇರೆ ಕಡೆ ಸೆಳೆಯಕ್ಕೋಸ್ಕರ ಈ ರೀತಿಯಂತ ಒಂದು ದೊಂಬರಾಟವನ್ನ ಮಾಡ್ಕೊಂಡ್ ಬರ್ತಾ ಇದೆ. ಹಾಗಾಗಿ ಜನ ಇದೆಲ್ಲದೂ ಕೂಡ ಗಮನಿಸ್ತಾ ಇದೆ. ಅದೇ ಸರ್ ಹೇಳಿದ್ದು, ಬಿಜೆಪಿ ಹಿಂದಿನ ಸರ್ಕಾರ ಇದ್ದಾಗ ಏನು ವರದಿಯನ್ನ ಒಳ ಮೀಸಲಾತಿ ಬಗ್ಗೆ ಘೋಷಣೆಯನ್ನ ಮಾಡಿದ್ರು, ನಾವು ಸರಿ ಮಾಡ್ತೀವಿ ಅಂತ ಹೇಳಿ ಅವ್ ನಿಮ್ಗೆ ನೆನಪಿರ್ಬೋದು, ನಮ್ಮನೆಗೂ ಕೂಡ ಕಲ್ಲನ್ನು ಬಿತ್ತು, ಅದು ನಿಮ್ಗೆ ಗೊತ್ತಂತ ವಿಚಾರ. ಆ ರೀತಿ ಒಂದು ಪ್ರಚೋದನೆ ಮಾಡಿ ಇಡೀ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಆ ರೀತಿ ಅಂತ ಸಂದೇಶವನ್ನು ಕೊಡುವಂತ ಒಂದು ಷಡ್ಯಂತ್ರ ಕೂಡ ಮಾಡಿದ್ರು. ಆ ಟೈಮಲ್ಲಿ ಓಟನ್ನು ತೆಗೆದುಕೊಂಡ್ರು. ಈಗ ಮತ್ತೊಮ್ಮೆ ಅವ್ರಿಗೆ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ. ಬೀದಿಗೆ ಇಳಿದು ಹೋರಾಟ ಮಾಡ್ತಿದ್ದಾರೆ. ಆ ಸೇವೆಲಾಲ್ ಮರಿಯಮ್ಮನ ಭಕ್ತರ ಒಂದು ಸಮಾಧಾನವನ್ನ ಅದು ಎಲ್ಲ ಒಂದ್ ಕಡೆ ನೀವು ವೀಕ್ನೆಸ್ ಅಂತ ಅನ್ಕೊಳ್ಳದೆ ಆದಷ್ಟು ಬೇಗ ಅವರ ವಿಚಾರಗಳಿಗೆ ಸ್ಪಂದನೆ ಮಾಡಿ ಅವ್ರಿಗೆ ನ್ಯಾಯನ ಒದಗಿಸ್ಕೊಡ್ಬೇಕು ಅಂತ ನಾನು ಒತ್ತಾಯನ ಮಾಡ್ತೀನಿ ಸರ್. ತುಂಬಾ ಅನ್ಯಾಯ ಸರ್. ಒಂದು ಅನ್ಸುತ್ತೆ ನಮ್ಗೆಲ್ರೂ ಕೂಡ, ಏನ್ ಕಾನೂನು ಇಷ್ಟೊಂದು ಬಿಗಿ ಮಾಡ್ತಾ ಇದಾರಲ್ಲ ಸರ್ಕಾರಗಳು ಅಂತ ಅನ್ಸುತ್ತೆ.